ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ದಿನ ಹೇಗಿತ್ತು, ಎಲ್ಲಿಗೆ ಬಂದಿದ್ದೀವಿ ಅಂತ ನೋಡಬೇಕಾ? ನನ್ನ ವಿಡಿಯೋನ ಪೂರ್ತಿ ನೋಡಿ. ಇವತ್ತು ನಾನು ಮತ್ತು ನನ್ನ ಫ್ಯಾಮಿಲಿ ಎಲ್ಲ ಬಂದಿದ್ದು ಕೆಂಗೇರಿಯಲ್ಲಿ ನಡೀತಾ ಇರೋವಂಥ ಅವತಾರ್ ವಸ್ತು ಪ್ರದರ್ಶನ ಎಕ್ಸಿಬಿಷನ್ಗೆ. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಮತ್ತು 5:30 ಮೇಲೆ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಬಿಸಿಲು ಕೂಡ ಕಮ್ಮಿ ಇತ್ತು. ಈ ಅವತಾರ್ ಪ್ರದರ್ಶನ ನೋಡೋದಕ್ಕೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಬಂದಿದ್ರು. ನೀವು ಕೂಡ ನಿಮ್ಮ ಫ್ಯಾಮಿಲೀಸ್ನೆಲ್ಲ ಕರ್ಕೊಂಡು, ಮಕ್ಳಿಗೂ ಹೇಗಿದ್ರು ಸ್ಕೂಲೆಲ್ಲ ರಜೆ ಇರುತ್ತೆ, ಅವ್ರಿಗೂ ಒಂದು ಜೋಶ್ ಇರುತ್ತೆ, ಎಲ್ಲರೂ ಕರ್ಕೊಂಡೋಗಿ ಅಂತ ಹೇಳ್ತಾ ನಾವು ಇವಾಗ ಟಿಕೆಟ್ ತೊಗೊಳ್ಳೋಂಥ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಅಂತ ನನಗನ್ನಿಸ್ತು. ಒಂದು ಟಿಕೆಟ್ ಬಂದು 80 ರುಪೀಸು, ಅದು ಎಬೋವ್ 3 ಇಯರ್ಸ್ ಮೇಲೆ ಎಲ್ಲ ಮಕ್ಕಳಿಗೆಲ್ಲ ಒಂದು ಆಫ್ ಟಿಕೆಟ್ ಮಾಡಿದರೆ ಸ್ವಲ್ಪ ಯೂಸ್ ಆಗ್ತಿತ್ತು ಅಂತ ಅನ್ನಿಸ್ತು. ಅದರಲ್ಲೂ ನಮ್ಮದೆಲ್ಲ ಪಿಳ್ಳೆಗಳ ಸಾಮ್ರಾಜ್ಯ ಆಗಿರೋದ್ರಿಂದ ಅವ್ರನ್ನ ಎಲ್ಲ ಸೇರಿಸಿ ನಾವೆಲ್ಲ ಒಟ್ಟಿಗೆ ಹೋಗಿದ್ದು 11 ಜನ. ಈ 11 ಜನಕ್ಕೆ 80 ರೂಪಾಯಿ ಅಂತಂದರೆ ಯಪ್ಪ ಅನಿಸ್ಬಿಡುತ್ತೆ. ಆದರೆ ಏನು ಮಾಡೋದು, ಮಕ್ಳಿಗೊಂದು ಖುಷಿ ಆಗುತ್ತೆ, ಎಂಟರ್ಟೈನ್ ಇರುತ್ತೆ. ಅವರು ಕೂಡ ರಜೆಗಳನ್ನೆಲ್ಲ ಖುಷಿಯಿಂದ ಕಳೆದ್ರು ಮತ್ತು ಅವ್ರಿಗೂ ಒಂದು ಮೆಮೊರಿ ಇರುತ್ತೆ ಅಂತ ಅಂದ್ಕೊಂಡು ಅವ್ರುಗಳ್ನೂ ಎಲ್ಲ ಕರ್ಕೊಂಡು ಬಂದಿದ್ವಿ. ಟಿಕೆಟ್ ಇಲ್ಲಿ ಪಾಪು, ನಿನ್ನ ಟಿಕೆಟ್ ಇಲ್ಲಿ ಬಿಡಲ್ಲ ಹಂಗಿದ್ರೆ ನಿನ್ನ. ಅವತಾರ್ ಪ್ರದರ್ಶನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ನಮಗೆಲ್ಲ ಸಿಕ್ಕಾಪಟ್ಟೆ ಕುತೂಹಲನೂ ಸ್ಟಾರ್ಟ್ ಆಯಿತು. ಹಾಗೆ 80 ರುಪೀಸು ವರ್ತಿದ್ಯಾ ಅನ್ನೋ ಡೌಟು ಕೂಡ ಶುರುವಾಯಿತು. ಅದರಲ್ಲೂ ಮಕ್ಕಳುಗಳಂತೂ ಸಿಕ್ಕಾಪಟ್ಟೆ ಖುಷಿಲಿದ್ರು. ಅವರಿಗೆಲ್ಲ ಗೊಂಬೆಗಳನ್ನ ನೋಡ್ತಿದ್ರೆ ಏನೋ ಹಾಗೆ ನೋಡು, ಹೀಗೆ ನೋಡು, ಅದು ನೋಡು, ಇದು ನೋಡು ಅಂತ ಇದ್ದರು. ಆದರೆ ನನ್ನ ಮಕ್ಳು ಏನು ಮಾಡ್ತಿದ್ರು ಅಂದರೆ, ಅವತಾರ್ ಪ್ರದರ್ಶನಕ್ಕೆ ಬರ್ತಿದ್ದಂಗೆ ಅವನ ಅವತಾರನೇ ಚೇಂಜ್ ಮಾಡ್ಕೊಬಿಟ್ಟ. ಅವನೂ ಅವತಾರದಲ್ಲೇ ಮುಳುಗೋಗ್ಬಿಟ್ಟ. ನೋಡ್ಕೊಳ್ಳಿ ಅವನು ಹೇಗೆ ಬರ್ತಾನೆ ಅಂತ. ಯಾವ ಥರ ಬೇಕಿತ್ತು? ಇವ್ರುಗಳ ಅವತಾರಗಳು ನೋಡ್ಕೊಂಡು ನಾನು ನನ್ನ ಫ್ಯಾಮಿಲಿ ಎಲ್ಲೋಯ್ತು ಅಂತಲೇ ಮರ್ತುಬಿಟ್ಟೆ. ಯಾಕಂತಂದರೆ ಅಷ್ಟು ಚೆನ್ನಾಗಿತ್ತು. ನಿಜವಾಗ್ಲೂ ಒಂದೊಂದು ಅವತಾರಗಳನ್ನ ನೋಡೋದಕ್ಕೂ ಏನೋ ಒಂಥರ ಖುಷಿ ಆಗ್ತಿತ್ತು. ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ದೊಡ್ಡವರಿಗಂತೂ ಅಯ್ಯೋ ಇಷ್ಟಕ್ಕೆಲ್ಲ ಬರಬೇಕಿತ್ತ ಅನಿಸಿದ್ರು ಕೂಡ ಮಕ್ಳಿಗಂತೂ ಖುಷಿಯಾಗುತ್ತೆ. ಆ ಫ್ಲವರ್ ಡೆಕೋರೇಷನು, ಆ ಲೈಟಿಂಗ್ಸು ಮತ್ತು ಆ ಪ್ರದರ್ಶನದಲ್ಲಿ ಅವತಾರಗಳಿದ್ವಲ್ಲ, ಅವುಗಳು ಆ ಕಡೆ ಈ ಕಡೆ ತಿರುಗೋದು ನೋಡೋದಕ್ಕೆ ಒಂಥರ ಏನೋ ಭಯ ಅನ್ನಿಸ್ತಿತ್ತು. ಅದಾದಮೇಲೆ ನಾವು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲೂ ಕೂಡ ಶಾಪಿಂಗಿಗೆ ಫುಲ್ ಅರೇಂಜ್ಮೆಂಟ್ಸ್ ಆಗಿತ್ತು. ಈ ಹೆಣ್ಮಕ್ಳಿಗೆ ಬೇಕಾಗಿರೋಂಥ ಐಟಮ್ಸ್ನೆಲ್ಲ ಫಸ್ಟ್ ಪಾಯಿಂಟಲ್ಲೇ ಇಟ್ಬಿಟ್ಟಿದ್ರು. ಯಾಕಂತಂದರೆ ಹೆಣ್ಮಕ್ಳು ಕಾಲಿಡ್ತಿದ್ದಂಗೆ ಇಲ್ಲೇ ಸ್ಟಕ್ ಆಗಿಬಿಡಲಿ ಅಂತ. ಹಾಗೆ ಮನೆಗೆ ಬೇಕಾಗಿರುವಂಥ ಯೂಸಿಂಗ್ ಐಟಮ್ಸ್ ಕೂಡ ಇತ್ತು. ಚೆನ್ನಾಗಿತ್ತು. ಒಂದು ಶಾಪಿಂಗ್ ಮಾಡಬೇಕು ಅಂತಂದರೆ ಹೆಣ್ಮಕ್ಳಿಂದ ಹಿಡಿದು ಗಂಡು ಮಕ್ಳವರೆಗೂ ಏನೇನು ಬೇಕು ಅದೆಲ್ಲನೂ ಕೂಡ ಇತ್ತು. ಅದರಲ್ಲೂ ಮಕ್ಳನ್ನ ಕರ್ಕೊಂಬಂದಿರೋದ್ರಿಂದ ಅವ್ರುಗಳನ್ನಂತೂ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಪ್ರತಿಯೊಂದು ಬೇಕು 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 ಅಂತ ಇದ್ದರು. ಆಟ ಸಾಮಾನುಗಳು ನೋಡಿ ಎಲ್ಲಿ ನೋಡಿಬಿಡ್ತಾರೆ ಅನ್ನೋ ಭಯನೇ ಜಾಸ್ತಿ ಆಗ್ತಿತ್ತು. ಹಾಗೋ ಹಿಂಗೋ ನನ್ನ ಮಗಳು ನೋಡೇ ಬಿಟ್ಲು.
ನೋಡೇನಿದೆ, ನೋಡೇನಿದೆ. ಇನ್ನೊಂದು ಸರ್ಪ್ರೈಸ್ ಬಾ 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 ಬಾ. ಹಾವಿನ ಕೈಲಿ ತಪ್ಪಿಸ್ಕೊಂಡು ಮೊಸಳೆ ಕೈಗೆ ತಗ್ಲಾಕೊಂಡ್ವಿ ಅನ್ನೋ ಹಾಗೆ ನನ್ನ ಮಗಳು ಕಣ್ಣು ಮುಚ್ಕೊಂಡು ಕರ್ಕೊಬಂದು ಸರ್ಪ್ರೈಸ್ ಅಂತ ಬೇರೆ ಕಡೆಗೆ ಬಿಟ್ಟರು ಕೂಡ ಮತ್ತೆ ಅಲ್ಲಿ ಆಟ ಸಾಮಾನೇ ತಗ್ಲಾಕೊಂತು ಅವಳಿಗೆ. ಆದರೂ ಪಾಪ ನನ್ನ ಕಂದ ಅದು ಬೇಕು ಇದು ಬೇಕು ಅಂತ ಏನೂ ಕೇಳಲಿಲ್ಲ, ಸುಮ್ಮನೆ ಎಲ್ಲನೂ ನೋಡಿಕೊಂಡು ವಾಪಸ್ ಬಂದಳು. ಹಾಗೆ ದೊಡ್ಡವ್ರಿಗೆ ಅಂತಲೂ ಒಳ್ಳೆ ಗೇಮ್ಗಳಿಟ್ಟಿದ್ರು, ಬಟ್ ಇದಂತೂ ನಿಜವಾಗ್ಲೂ ಒಳ್ಳೆ ಸ್ಕ್ಯಾಮ್ ಅಂತಲೇ ಹೇಳ್ಬೋದು. 50 ರೂಪಾಯಿಗೆ 3 ಬಾಲು, ಆದರೆ 3 ಬಾಲು ಕೂಡ ಆ ಬೆಂಕಿ ಪಟ್ಟಣಗಳೆಲ್ಲ ಟೇಬಲಿಂದ ಉಳ್ಳೋಗಬೇಕು ಅಂತ. ನೋಡೋದಕ್ಕೆ ಇಷ್ಟು ಹತ್ರ ಇದೆ, ಹೊಡೆದ್ಬಿಡ್ಬೋದು ಅಂತ ಅನ್ಕೋಬೋದು, ಆದರೆ ಸಿಕ್ಕಾಪಟ್ಟೆ ಕಷ್ಟ ಇದು. ಯಾಕಂತಂದರೆ ಬಾಲ್ಗಳು ಬೌನ್ಸ್ ಆಗುತ್ತೆ, ಒಬ್ರೊಬ್ರು ಒಂದೊಂದು ಟೆಕ್ನಿಕಲಿ ಮಾಡ್ತಾರೆ. ಮತ್ತು ಇನ್ನೊಂದು ಒಳಗಡೆ ಬಂದು ಹೊಡಿಬೋದು ಅಂತಲೂ ಹೇಳ್ತಾರೆ, ಆದರೆ ನಿಜವಾಗ್ಲೂ ಅದು ಸಿಕ್ಕಾಪಟ್ಟೆ ಕಷ್ಟ. 3 ಬಾಲಲ್ಲಿ ಒಂದು ಕೂಡ ಟಚ್ ಮಾಡೋದಕ್ಕಾಗಲ್ಲ. ವಿನ್ನಿಂಗ್ ಮಾಡ್ಕೋಗಿ ಗೆಲ್ಕೋಗಿ, ನನಗೂ ಖುಷಿ ನಿಮಗೂ ಖುಷಿ. ಏನಕ್ಕ ತೋರಿಸಿ ಬರಲ್ಲ, 3 ಬಾಲ್ ಕೊಡ್ತಿತ್ತು. ಮೇಡಮ್ ಜೋರ ಹೊಡಿರಿ, ಎತ್ತು ಹೊಡಿರಿ, ಜೋರ ಹೊಡಿರಿ, ಮಾಡಬೇಡಿ. ಅದೇ 50 ರೂಪಾಯಿ ಕೊಟ್ಟು ನಾವು ನಿಮ್ಗೆ 3 ಬಾಲ್ ಕೊಡಿಸ್ತೀವಿ, ನೀವೇ ಆಟ ತೋರಿಸಿ ಅಂತಂದಿದ್ದಕ್ಕೆ ಅವ್ರು ಒಪ್ಪಲಿಲ್ಲ. ಯಾಕಂತಂದ್ರೆ ಅವ್ರಿಗೂ ಗೊತ್ತು ಅದಾಗಲ್ಲ ಅಂತ. ಆಮೇಲೆ ಹಾಗೆ ನಾವು ಎಲ್ಲ ಎಂಟ್ರಿ ಆಗ್ತಿದ್ದಂಗೆ ಸ್ನ್ಯಾಕ್ಸ್ಗಳ ಝೋನ್ ಸಿಕ್ತು, ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಸ್ನ್ಯಾಕ್ಸ್ಗಳಿತ್ತು. ಎಂಟರ್ಟೈನ್ಮೆಂಟ್ಗೆ ಅಂತ ಒಳ್ಳೆ ಸಾಂಗ್ ಕೂಡ ಹಾಕಿದ್ರು, ಅದರಲ್ಲಿ ಇಬ್ಬರು ಹೆಣ್ಮಕ್ಳು ಫುಲ್ ಎಂಜಾಯ್ ಮಾಡ್ತಿದ್ರು ಅಂತೇಳಿ ನಮ್ಮಮ್ಮ ತೋರಿಸಿದ್ರು. ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರು ಡ್ಯಾನ್ಸ್ನ ಎಂಡ್ ಮಾಡಿಬಿಟ್ರು. ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಅವ್ರು ಮತ್ತೆ ಆಡೋಕ್ಕೆ ಸ್ಟಾರ್ಟ್ ಮಾಡಲಿಲ್ಲ. ಸರಿ ಅಂತೇಳಿ ನಮ್ಮ ಮಕ್ಕಳನ್ನ ಆಟದ ಝೋನಿಗೆ ಕರ್ಕೊಬಂದ್ವಿ. ಅವರಂತೂ ಆಟ ಆಡೋಕ್ಕೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾಯಿದ್ರು. ಸರಿ ಅಂತ ಲೇಟ್ ಮಾಡ್ದಿರ ಪಟ್ ಅಂತ ಆಟಗಳಾಡೋದಕ್ಕೆ ಬಿಟ್ವಿ. ಅವರು ಸಿಕ್ಕಾಪಟ್ಟೆ ಖುಷಿಯಾಗಿ ಆಟ ಆಡ್ತಾಯಿದ್ರು. ಆದರೆ ನನ್ನ ಗುಬ್ಬಿ ಮರಿಗೆ ಆಟ ಆಡಿದ್ದು ಸಾಕೇ ಆಗಲಿಲ್ಲ. ಎಷ್ಟೊತ್ತಾದ್ರೂ ಇಲ್ಲ, ನಾನು ಇನ್ನೂ ಅದರಲ್ಲೇ ಆಟ ಆಡಬೇಕಿತ್ತು ಅಂತ ಹಠ ಮಾಡ್ತಿದ್ಲು. ಸಾಕು ಬಿಡಮ್ಮ ಅಂತ ಹೇಳಿ ಅವಳಿಗೆ ನೀರು ಕುಡಿಸಿ ಸಮಾಧಾನ ಮಾಡಿದೆ. ಇವ್ರ ಝೋನ್ ಮುಗಿತಿದ್ದಂಗೆ ನಮ್ಮ ದೊಡ್ಡವ್ರ ಝೋನ್ ಸ್ಟಾರ್ಟ್ ಆಯಿತು. ಅದರಲ್ಲಿ ನಮ್ಮ ಅಕ್ಕ ಮತ್ತು ನನ್ನ ತಮ್ಮ ಏನೋ ಸಾಧನೆ ಮಾಡ್ತೀವಿ ಅಂತ ಹೊರಟಿದ್ರು. ರಿಸ್ಕ್ ತೊಗೊತೀನಿ ಅಂತ ಹೋಗ್ತಿದ್ದೇ ಇರು, ರಿಸ್ಕ್ ಆಗದೆ ಇದ್ದರೆ ಸಾಕು. ಯಾಕಂತಂದರೆ ಆ ಆಟಗಳು ನೋಡಿದ್ರೆ ಕಣ್ಣೇ ಒಂದ್ಸರಿ ಗಿರ್ರ್ ಅಂತ ಬಿಡುತ್ತೆ. ಅವರಿಬ್ಬರು ರಿಸ್ಕ್ ತೊಗೊತಾ ಇದ್ರು, ಬಟ್ ನನ್ನ ಫ್ಯಾಮಿಲಿ ಇಷ್ಟು ಜನ ವೆಯ್ಟ್ ಮಾಡ್ತಿದ್ರು ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಆಡಕ್ಕೆ ಹೋಗಿದ್ದು ಇಬ್ಬರೇ ಆದರೂ ನೋಡೋಕ್ಕೆ ನಿಂತಿದ್ದು ನಾವು ಇಷ್ಟು ಜನ. ಆದರೆ ನನ್ನ ಗುಬ್ಬಿ ಪಾಪ ಬೇಜಾರಲ್ಲಿದ್ಲು, ಯಾಕಂದರೆ ಅವಳು ಇನ್ನೂ ಆಟ ಆಡಬೇಕಿತ್ತು ಅಂತ. ಸರಿ ಅಂತ ನೆಕ್ಸ್ಟ್ ಆಟ ಆಡಿಸ್ತೀನಿ ಅಂತ ಓಕೆ ಅಂದೆ. ಅವಾಗ ಹ್ಯಾಪಿ ಆದಳು. ಹಂಗೋ ಹಿಂಗೋ ಇವ್ರು ಕೂತಿದ್ದ ಆಟ ಕೂಡ ಸ್ಟಾರ್ಟ್ ಆಯಿತು. ಬಟ್ ಇವ್ರ ರಿಯಾಕ್ಷನ್ ನೋಡೋದಕ್ಕೆ ಕಾಯ್ತಾ ಇದ್ದೀವಿ ನಾವು. ಆದರೆ ಇದು ತಿರುಗ್ತಾ ಇದ್ದ ಸ್ಪೀಡ್ನಲ್ಲಿ ಅವರೇ ಕಾಣಿಸ್ತಾ ಇರಲಿಲ್ಲ ನಮಗೆ.
ರಿಸಿಕ್ ತೊಗೊತೀವಿ ಅಂತ ಹೋದ್ರೆ ರಸ್ಕ್ ಆದ್ರೆ ಇಲ್ಲ ಎಂಜಾಯ್ ಮಾಡಿದ್ರ ಅಂತ ನೋಡೋಣ ಬನ್ನಿ. ಹಾಗೆ ಯಾಕೋ ನನ್ನ ತಮ್ಮನ ನೋಡ್ತಿದ್ದೆ, ತಲೆ ಸುತ್ತ ಬಿದ್ದೋಗಂಗೆ ಕಾಣಿಸ್ತಿದ್ದಾನೆ. ಆದರೆ ಅವ್ನು ಬರ್ತಿರೋ ಸ್ಟೈಲ್ ನೋಡಿದ್ರೆ ಏನೋ ಸಾಧನೆ ಮಾಡಿರೋ ಥರ ಇದೆ. ಅವನು ಏನು ಹೇಳ್ತಾನೆ ಕೇಳೋಣ ಬನ್ನಿ. ದೊಡ್ಡತಮ್ಮ ಬಂದು ಅಕ್ಕನ ಬೆಳೆಸಿ ಅಂದರೆ ಚಿಕ್ಕತಮ್ಮ ಬಂದು ಅಕ್ಕನ ಕಾಲು ಎಳಿತಿದ್ದ. ಅಪರೂಪಕ್ಕೆ ದೊಡ್ಡವ್ರು ಸಿಕ್ಕಿದಾಗ ಕಾಲಿಗೆ ನಮಸ್ಕಾರ ಮಾಡು ಅಂತ ಹೇಳಿದ್ರೆ ಇವನು ಡ್ಯಾನ್ಸ್ ಆಡ್ಕೊಂಡು ನಮಸ್ಕಾರ ಮಾಡ್ತಿದ್ದಾನೆ. ನಾನು ಗುಬ್ಬಿ ಮರಿಗೆ ಇನ್ನೊಂದು ಆಟ ಆಡಿಸ್ತೀನಿ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ಅವಳು ನೆನ್ಪು ಮಾಡಿ ಟಾರ್ಚರ್ ಕೊಡ್ತಿದ್ಲು. ಸರಿ ಅಂತ ಹೇಳಿ ಕರ್ಕೊಬಂದು ಜಂಪಿಂಗ್ ಆಟಕ್ಕೆ ಬಿಟ್ವಿ. ಅವಳಂತೂ ಫುಲ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ಲು. ನಿಜವಾಗ್ಲೂ ಅವ್ರುಗಳೆಲ್ಲ ಎಂಜಾಯ್ ಮಾಡ್ತಿದ್ದಿದ್ದು ನೋಡಿ ನಮಗೆಲ್ಲ ಖುಷಿ ಆಯಿತು. ಯಾಕಂತಂದರೆ ಮಕ್ಕಳು ಖುಷಿನೇ ಅಲ್ವಾ ತುಂಬ ಇಂಪಾರ್ಟೆಂಟು. ನಾವು ಎಷ್ಟು ಖರ್ಚು ಮಾಡ್ತೀವಿ ಅನ್ನೋದಕ್ಕಿಂತ ಅವರೆಷ್ಟು ಖುಷಿ ಪಟ್ಟರು ಅನ್ನೋದು ತುಂಬ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಗುಬ್ಬಿ ಮರಿಗೆ ಇನ್ನೂ ಸಮಾಧಾನನೇ ಆಗಿಲ್ಲ ಅನಿಸುತ್ತೆ. ಯಾಕಂತಂದರೆ ಎಷ್ಟೇ ಆಟ ಆಡಿಸಿದ್ರು ಅವಳು ನನಗೆ ಅವೆಲ್ಲ ಚಿಕ್ಕ ಆಟಗಳು ಬೇಡ, ನಾನು ಈ ದೊಡ್ಡ ಆಟನೂ ಆಡ್ತೀನಿ, ಯಾಕೆ ದೊಡ್ಡ ಆಟ ಆಡಬಾರ್ದು ಅಂತ ಕ್ವಶನ್ ಮೇಲೆ ಕ್ವಶನ್ ಆಗ್ತಾಯಿದ್ಲು. ಆವಾಗ ನಮ್ಮಮ್ಮ ಅದೆಲ್ಲ ಆಡಬಾರ್ದಮ್ಮ, ಅದು ಬಿದ್ದೋಗ್ಬಿಡುತ್ತೆ, ಹಾಗೆ ಹಬ್ಬು ಆಗುತ್ತೆ ನಿಂಗಂತ ಹಂಗೋ ಹಿಂಗೆ ಹೇಳಿ ಸಮಾಧಾನ ಮಾಡಿದ್ರು. ಅದರಲ್ಲೂ ಅವಳು ಟ್ರೈನ್ ಆಟ ಆಡ್ತೀನಿ, ಗಿರ್ಗಿಟ್ಲೆ ಆಟ ಆಡ್ತೀನಿ ಅಂತಿದ್ಲು. ನಿಜವಾಗ್ಲೂ ಈ ಗಿರ್ಗಿಟ್ಲೆನ ನೋಡಿದ್ರೆ ನಮ್ಮ ಕಣ್ಣೇ ಸುತ್ತ ಬರುತ್ತೆ, ಅಂಥದ್ರಲ್ಲಿ ಅವಳು ಆಡ್ತೀನಿ ಅಂತಿದ್ಲು. ಲೈಫ್ನಲ್ಲಿ ರಿಸ್ಕ್ ತೊಗೊಂಡ್ರೂ ಕೂಡ ಎಂಟರ್ಟೈನ್ ಇರೋವಂಥ ಆಟ ಅಂದರೆ ಇದು ಒಂದೇ ಅನಿಸುತ್ತೆ. ನಿಜವಾಗ್ಲೂ ನಾನಂತೂ ಇದನ್ನು ಒಂದು ಸರಿ ಆಡಿದ್ದು, ಅದೇ ಲಾಸ್ಟು, ಅದೇ ಫಸ್ಟು. ಮತ್ತೆ ಆಡೋಕ್ಕೆ ಯಾವತ್ತಿಗೂ ಅಂದ್ಕೊಂಡ್ಲೇ ಇಲ್ಲ. ಈ ಆಟ ನೋಡೋರಿಗಷ್ಟೇ ಈಸಿ ಅನಿಸುತ್ತೆ, ಏನು ಸುಮ್ಮನೆ ತಿರುಗ್ತಾ ಇದೆ ಅಂತ. ಇಷ್ಟು ರಿಸ್ಕ್ ಇದ್ರೂ ಈ ಆಟ ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಕ್ಯೂ ಈ ಆಟಕ್ಕೆ ಇತ್ತು. ಈ ಆಟ ನೋಡಿಕೊಂಡು ಹಾಗೆ ಬರ್ತಿದ್ದಂಗೆ ನಮಗೆ ಸವಿತಕ್ಕ ಮತ್ತು ಗಂಗಕ್ಕ ಸಿಕ್ಕಿದ್ರು. ಅವ್ರಿಗೊಂದು ಹಾಯ್ ಹೇಳಿದ್ವಿ. ನಿಜವಾಗ್ಲೂ ತುಂಬ ಖುಷಿ ಆಯಿತು, ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರಿಗೆ ಹಾಯ್ ಹೇಳಿ ಹಾಗೆ ನಾವು ಎಕ್ಸಿಟ್ ಆಗಿ ಎಲ್ರಿಗೂ ಬಾಯ್ ಮಾಡಿದ್ವಿ. ಆದರೆ ನನ್ನ ಗುಬ್ಬಿ ಮರಿ ಬೇಜಾರು ಹೇಳಿದ್ಲು, ಎಷ್ಟೇ ಸಮಾಧಾನ ಮಾಡಿದ್ರು ಸಮಾಧಾನ ಮಾಡ್ಕೊಳ್ತಾ ಇರಲಿಲ್ಲ. ಆಮೇಲೆ ಅವಳಿಗೆ ಪಾನಿಪುರಿ ಕೊಡಿಸ್ತೀನಿ, ಅದು ಕೊಡಿಸ್ತೀನಿ ಅಂತ ಹಾಗೆ ಹಿಂಗೋ ಸಮಾಧಾನ ಮಾಡ್ಕೊಂಡು ಕರ್ಕೊಬಂದ್ವಿ ಆಚೆಗಡೆಗೆ. ಇವತ್ತಿನ ದಿನನ ನಾನು ನನ್ನ ಫ್ಯಾಮಿಲಿ ಜೊತೆ ಹೀಗೆ ಕಳೆದೆ. ನೀವು ಕೂಡ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.